ಕರೆಕ್ಟಾಗಿ ಹೊಡ್ತಾ ಇದೆ ಅಂತ. ಇನ್ನೊಂದಿನ ಅದೇ ಕಾಲಕ್ಕೆ ಭಾಳಷ್ಟು ಇಲ್ಲ ಬದಲಾವಣೆ ಆಗ್ತದೆ, ಚೇಂಜ್ಗಳಾಗೋದು ಕ್ಯಾಬಿನೆಟ್ದಲ್ಲಿ, ಅದು ಒಂದು ದೊಡ್ಡ ಸುದ್ದಿ ಇತ್ತು. ಅದ್ರ ಬಗ್ಗೆಯೂ ಅಂಥ ಚರ್ಚೆ ಆಗಲಿಲ್ಲ ಅನ್ನುವಂಥ ಮಾತುಗಳಿಗೆ ಬರ್ತಾ ಇದ್ದಾವೆ. ಆದರೂ ಸಹಿತ ಇಲ್ಲಿ ಹೊರಗೆ ಹೇಳೋದಿಲ್ಲ ಅನ್ನೋದು ಗೊತ್ತದ. ಅದೇನೂ ಇರಲಿ, ಈ ಕಾಲು ತುಳಿತದಿಂದ ಒಂದು ಸ್ವಲ್ಪ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದ್ದೇನು ಸುಳ್ಳಲ್ಲ. ಯಾಕಪ್ಪ ಅಂದ್ರೆ ಅವರು ಊಹಿಸಿರಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಅವ್ರು ಸಹಜವಾಗಿ ಎಲ್ಲರೂ ಇರಲಿ ಅನ್ನೋದು. ಇದರಲ್ಲಿ ಎಲ್ಲರೂ ತಪ್ಪಂದ್ರೆ ಈಗ ನಾವು ಹಲವು ಸಲ ಚರ್ಚೆ ಮಾಡಿದ್ದೀವಿ. ವಿರೋಧ ಪಕ್ಷ ಸಹಿತ BJP ಇದು ನಡೀಲಿ ಅನ್ನುವಂಥ ಅಭಿಪ್ರಾಯ ಆಗಿದ್ದನ್ನು ಅವರು ಹೊರಸೂಚಿಸಿದರು. ಎಲ್ಲರೂ ಕೂಡಿ ಮಾಡಿದ ತಪ್ಪಿದು, ಸಾಮೂಹಿಕ ಮಿಸ್ಟೇಕ್ಸ್ ಅನ್ಬೋದು. ಅದಕ್ಕೆ ಪಾಪ ಬಡ ಈ ಒಂದು ವೀಕ್ಷಕರಾಗಿರ್ಬೋದು, ಜನ ಆಗಿರ್ಬೋದು, ಬಲಿ ಆಗೋದು ಇದು ನಿರಂತರ ನಡೀತಾ ಬಂದದು. ಇನ್ನು ತಪ್ಪಿಸೋದು ಹೆಂಗೆ ಅನ್ನೋದಕ್ಕೆ ಉತ್ತರಗಳಿಲ್ಲ. ಈಗಂತ ಒಬ್ಬರು ತಪ್ಪು ಮಾಡ್ಯಾರ, ನಾನು ತಪ್ಪು ಮಾಡೀನಿ, ಅವ್ರು ನೀವು ಕೇಳಿದ್ರೆ ಇವ್ರನ್ನ ಯಾಕೆ ಹೇಳಿದ್ರಿ ಅಲ್ಲ. ಇಲ್ಲಿ ಕಾಲು ತೊಳೆದಕ್ಕೆ ಸದ್ಯದ 11 ಜನ, ಅವ್ರಿಗೆ ಪರಿಹಾರ 25 ಲಕ್ಷ ಕೊಟ್ಟಿದ್ದೀರಿ. ಇನ್ನು ಕೆಲವೊಂದು ಚಿಂದ 5 ಲಕ್ಷ 2 ಲಕ್ಷ ಕೊಟ್ಟಿದ್ದೀರಿ. ಇವಾಗ ಆಗಬಾರ್ದು ತಾಳ್ತಾನೆ ಅಂತ ಹೇಳೋದು ಸರಿ. ಆದರೆ ಕಾಲು ತುಳಿತಕ್ಕೆ ಅಲ್ಲಿ ಉತ್ತರ ಪ್ರದೇಶ ಕಾಲು ತುಳಿತ ಐತೆ, ಅದನ್ನು ಕೇಳಿದ್ರು ನಮ್ಮನ್ನು ಕೇಳಿದ್ರಿ ಅಂತಂದ್ರೆ ಏನಂತಾರೆ ಅರ್ಥ? ಹಂಗಿಲ್ಲ. ಯಾಕೆಂದ್ರೆ ಅಲ್ಲಿದವರು ಕೇಳಿ ಜನ ಇದ್ದಾರೆ ಕೇಳಲಿಕ್ಕೆ, ಜೊತೆಗೆ ಸರ್ಕಾರದ ಅವ್ರು ಮಾಡಲಿ. ಆದರೆ ಅಂಥದ್ದು ತಪ್ಪಿಲ್ಲ ನಾವು ಮಾಡಿ ಅವ್ರು ಮಾಡಿದ್ರೆ ನಾವು ಮಾಡಿದ್ವಿ ಅಂತ ಹೇಳೋದಲ್ಲ. ಇದನ್ನು ಸಹಿತ ಗಮನಿಸ್ಬೇಕಾಗಿದೆ. ಹೌದು, ಇವತ್ತು ಅನೇಕ ಸಲ BJPಗರು ಅಂಥ ರೀತಿಯ ವಾದವನ್ನು ಮಾಡ್ತಾಯಿರ್ತಾರೆ. ತಮ್ಮ ತಪ್ಪನ್ನು ಇಲ್ಲ ಹಿಂದೆ ಕಾಂಗ್ರೆಸ್ನಿಗೆ ಮಾಡಿದರು. ಹೌದು ರೀ, ಅವ್ರು ಹಂಗೆ ಮಾಡಿದ್ದಕ್ಕೆಲ್ಲ ಜನ ನಿಮ್ಮ ತೆಗೆದಾಕಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವೇನು ಮಾಡ್ತಾಯಿದ್ದೀರಿ ಅಂತ ಇವತ್ತು ಜನ ಕೇಳ್ತಾನೂ ಇದ್ದಾರೆ. ಹೀಗಾಗಿ ಈ ಕಾಲು ತುಳಿತ ನಡೆದಕ್ಕೆ ಸರ್ಕಾರನೂ ಹೊಣೆ, ವಿರೋಧ ಪಕ್ಷಗಳ ಅವು ಹೊಣೆನ, ಜನನೂ ಹೊಣೆನ. ಪಾಪ ಇವರೆಲ್ಲರ ಈಗ ಹೇಳಿದ್ದೇನೆ, ಇವಾಗ ಮತದಾನ ಗುದ್ದಾಟಿಕೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡೆಂದದು ಪೆದ್ದಲ್ಲವೇನೇ ಸರಸಿ ಅಂತೇಳಿ ಪರಮೇಶ್ವರ ಭಟ್ ಹೇಳಿದಂಥ ಮಾತು ಭಾಳ ಯೋಗ್ಯ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ